ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಕರ್ನಾಟಕದ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಸೀರೀಸ್ ಕಿಟ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮನೆಗೆ ಟೆಸ್ಟ್ ಕಿಟ್ ಅನ್ನ ನಾವು ತಲುಪಿಸಿರ್ತಕ್ಕಂಥದ್ದು. ಅದು ಕೂಡ ಸಕ್ಸಸ್ಫುಲ್ ಕೂಡ ಆಯಿತು. ಯಾಕೆಂದ್ರೆ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ 2ನೇ ತಾರೀಕು ಏನು 8ನೇ ತಿಂಗಳಲ್ಲಿ ಅಂದ್ರೆ ಮೊನ್ನೆ 2026 ಅಲ್ಲಿ PC ಪ್ರಶ್ನೆ ಪತ್ರಿಕೆ ಆಯ್ತಲ್ವಾ, ಕಷ್ಟ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಲ್ವಾ. ಸೊ ಅದರಲ್ಲಿ ನೇರವಾಗಿ ಒಂದು ಪತ್ರಿಕೆಯಲ್ಲಿ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ 40ಕ್ಕಿಂತ ಅಧಿಕ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದಿತ್ತು. ಜೊತೆಗೆ ಒಂದು 10ರಿಂದ 15 ಇಂಪಾರ್ಟೆಂಟ್ ಥೀಮ್ಸ್ ರಿಪೀಟೆಡ್ ಆಗಿತ್ತು. ರಿಪೀಟೆಡ್ ಆಗಿರ್ತಕ್ಕಂಥ ಥೀಮ್ಸ್ ಅನ್ನ ನಾವಿಲ್ಲಿ ಹಾಕಿಲ್ಲ, ಕೇವಲ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥದ್ದೇ 40ಕ್ಕಿಂತ ಅಧಿಕ ಇತ್ತು. ಸೊ ಇಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ VOದಲ್ಲಿ ನೆಕ್ಸ್ಟ್ PC ಅಲ್ಲಿ ಎಸ್ಪೆಷಲಿ ನೆಕ್ಸ್ಟ್ KS ಅಲ್ಲಿ ಡೆಫಿನೆಟ್ಲಿ ತುಂಬಾ ಪ್ರಶ್ನೆಗಳು ನೇರವಾಗಿ ರಿಪೀಟ್ ಆಗುತ್ತೆ. ಜೊತೆಗೆ ಒಂದಷ್ಟು ನಾನು ಟೀಮ್ಸ್ ಗ್ಯಾರಂಟಿ ಕೊಡ್ತೀನಿ, ಥೀಮ್ಸ್ ಅಂತೂ ಡೆಫಿನೆಟ್ಲಿ ರಿಪೀಟ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾವು ಹೇಳಿರ್ತಕ್ಕಂಥದ್ದು ಒಂದು 10, 15, 20 ಯಾವ ಹಿಂದಿನ ವರ್ಷದ್ದು ಅಥವಾ ಇನ್ನೊಂದು 3-4 ವರ್ಷದ್ದು ಟೆಸ್ಟ್ ಸೀರೀಸ್ ಏನೇನು ಮಾಡಿರ್ತೀವಲ್ವ ಅದರಿಂದ ತೆಗೆದಲ್ಲ, ನಾವೇನು ಮನೆಗೆ ಅಂತೇಳಿ ಕಳಿಸಿದ್ರಲ್ವಾ ಅದರಲ್ಲೇ ಬಂದಿರ್ತಕ್ಕಂಥದ್ದನ್ನ. ಸೊ ಇಷ್ಟು ಗ್ಯಾರಂಟಿಯಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸಿಲೆಬಸ್ ವೈಸ್, PYQ ಥೀಮ್ಸ್ ವೈಸ್, ಜೊತೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೈ ಯೀಲ್ಡಿಂಗ್ ಏರಿಯಾಸ್ ಏನಿದೆ ಅದನ್ನ ಹಾಕೊಂಡು ಟೆಸ್ಟ್ ಸೀರೀಸ್ ಅನ್ನ ಮಾಡಿರ್ತಕ್ಕಂಥದ್ದು, ರ್ಯಾಂಡಮ್ ಆಗಿ ಮಾಡಿಲ್ಲ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಹೇಗೆ ಜಾಯ್ನ್ ಆಗ್ತಕ್ಕಂಥದ್ದು, ಇನ್ನೆಷ್ಟು ಕಿಟ್ ಅವೈಲಬಲ್ ಇದಾವೆ ನೋಡಿ. ಈಗ ಆಲ್ರೆಡಿ 2000ಕ್ಕೂ ಅಧಿಕ ಕಿಟ್ ಎಲ್ಲರ ಮನೆಗೂ ತಲುಪಿರ್ತಕ್ಕಂಥದ್ದು. ಸೊ ಈಗ ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೋಸ್ಕರ ಅಂತೇಳಿ ಒಂದು 500 PCP, PSI, KS ಟೆಸ್ಟ್ ಕಿಟ್ ಅನ್ನ ಮಾಡಿಸಿದ್ವಿ. ಜೊತೆಗೆ VOಗೆ ಒಂದಷ್ಟು ಟೆಸ್ಟ್ ಕಿಟ್ ಅನ್ನ ಮಾಡಿಸಿದ್ವಿ. ಸೊ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ಇನ್ನೊಂದಷ್ಟು ಮಿಕ್ಕಿರ್ತಕ್ಕಂಥದ್ದು, ಅದನ್ನ ಕರ್ನಾಟಕದ ಯಾವುದೇ ಭಾಗದ ವಿದ್ಯಾರ್ಥಿಗಳು ಕೂಡ ತೆಗೆದುಕೋಬಹುದು. ಟೆಸ್ಟ್ ಸೀರೀಸ್ ಕಿಟ್ ಹೇಗಿರುತ್ತೆ, ಮತ್ತೆ ಜೊತೆಗೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಕೇವಲ ಈ ಮನೆಗೇನ್ ಟೆಸ್ಟ್ ಬರುತ್ತಲ್ವಾ ಇದನ್ನ ಅಟೆಂಡ್ ಮಾಡಿ ಸುಮ್ಮನೆ ಎಸಿದ್ರೆ ಬರಲ್ಲ ಮಾರ್ಕ್ಸ್. ಅದನ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ಕೊತಾ ಹೋಗ್ತೀನಿ. ಸೊ ಫಸ್ಟ್ ತಾವು ನೋಡ್ಬೋದು ನಮ್ಮ ಸ್ಟೂಡೆಂಟ್ಸ್ ನ ಫೀಡ್ಬ್ಯಾಕ್ ಅನ್ನ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. 1-2-3 ಓದ್ತೀನಿ, ಆಮೇಲೆ ನೀವು ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. I received my test kit. The quality of the paper material is top notch. I have already gone through 2 papers, and to be honest, each and every question aligns perfectly with the recent trends, especially KPSC ಮತ್ತೆ KA recent trends ಗೆ ತಕ್ಕನಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ತೆಗೆದುಕೊಂಡಿರ್ತಕ್ಕಂಥವ್ರು, ನನಗೆ ಮೊದಲು ಕಾನ್ಫಿಡೆನ್ಸ್ ಇರಲಿಲ್ಲ ಸರ್, ಬಿಕಾಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿಲ್ಲ, ಎಕ್ಸೆಟ್ರಾ ಏನೇನೋ ಮಾಡಿದ್ದಾರೆ, ಅದನ್ನ ತಾವು ಓದ್ಕೊಳ್ಳಿ. ಜಸ್ಟ್ ವಾಂಟೆಡ್ ಟು ಸೇ ದಟ್ all test series really had good set of questions and it has been last minute prep so far, etc ಕಳಿಸಿರ್ತಕ್ಕಂಥದ್ದು. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಟೆಸ್ಟ್ ಕಿಟ್ ಇದೆ. ಸೊ ಇಲ್ಲೊಂದೊಬ್ರು ಕೇಳಿದಾರೆ, ಕೇಳಿ. ಥ್ಯಾಂಕ್ ಯು ಸರ್, ಐ ರಿಸೀವ್ಡ್ ದ ಟೆಸ್ಟ್ ಸೀರೀಸ್ ಟುಡೇ. ಥ್ಯಾಂಕ್ ಯು ಫಾರ್ ಇಮ್ಮೆನ್ಸ್ ವರ್ಕ್ ಹ್ಯಾವ್ ಡನ್. ಐ ವಿಲ್ ಟ್ರೈ ಟು ಗಿವ್ ಇಟ್ ಬ್ಯಾಕ್ ಥ್ರೂ ಮೈ ರಿಸಲ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಯಾವ ವಿದ್ಯಾರ್ಥಿ ಕಳಿಸಿರ್ತಕ್ಕಂಥದ್ದು. ಇದು ನಮ್ಮ KS ವಿದ್ಯಾರ್ಥಿ ಕಳಿಸಿರ್ತಕ್ಕಂಥದ್ದು. ಇಷ್ಟು ಎಫರ್ಟ್ ಹಾಕಿ ರೆಡಿ ಮಾಡಿ ಮನೆ ಕಳಿಸಿದ್ದೀರಾ ಸರ್, ನಿಮ್ಗೂ ನಿಮ್ಮ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ಚಂದ ಉಂಟು ಸರ್, ರಾಶಿ ಖುಷಿ ಆಯ್ತು ಸರ್, ಎಕ್ಸೆಟ್ರಾ ಅವರು ಮಾಡಿದ್ದಾರೆ. ಕ್ವಾಲಿಟಿ ಆಫ್ ಕ್ವಶನ್ಸ್ ಟಾಪ್ ನಾಟ್ ಸರ್. ಪೇಪರ್ ಕ್ವಾಲಿಟಿ, OMR ಕ್ವಾಲಿಟಿ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪರ್ಚೇಸ್ ಮಾಡುವಾಗ ಜಸ್ಟ್ ಒಂದೇನೋ ಟೆಸ್ಟ್ ಅಂತ ಹೇಳಿ ಇತ್ತು, ಬಟ್ ಇದನ್ನು ಓಪನ್ ಮಾಡುವಾಗ ನಿಮ್ಮ ಎಫರ್ಟ್ಸು, ನಿಮ್ಮ ಕ್ವಾಲಿಟಿ ಎಲ್ಲನೂ ಅರ್ಥ ಆಯ್ತು ಸರ್. 800 ಸಮಥಿಂಗಿಗೆ ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ ದೊಡ್ಡ ಮನ್ಸು ಎಕ್ಸೆಟ್ರಾ ಏನೋ ಮಾಡಿದ್ದೇವ್ರೆ. ಬಟ್ ಟೆಸ್ಟ್ ಕ್ವಾಲಿಟಿ ಏನ ನೋಡಿ, ಬಿಕಾಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಅಂದ್ರೆ, ದಯವಿಟ್ಟು ಯಾರೇ ಟೆಸ್ಟಸ್ ಅನ್ನ ತೆಗೆದುಕೊಂಡು ಕೂಡ ಅದನ್ನ ಹೆಂಗ್ ಅನಾಲಿಸಿಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಅಟೆಂಡ್ ಮಾಡಾಕಿದ್ರೆ ಕ್ವಶನ್ಸ್ ತಮಗೆ ಗೊತ್ತಾಗಲ್ಲ. ಸೊ ರಿಸೀವ್ಡ್ ದ ಪ್ಯಾಕೇಜ್ ಸರ್, ಇಟ್ಸ್ ಅನ್ಬಿಲೀವಬಲ್, ಸೋ ಮೆನಿ ಟೆಸ್ಟ್ ಪೇಪರ್, ಪ್ರಿಂಟೆಡ್ ಕಾಪಿ ಅಟ್ ದಿಸ್ ಕಾಸ್ಟ್. I randomly watched your videos on YouTube, came to know about your classes. I am fortunate enough to know this at least now. Thank you for this service, etc. Test series receive ಆಗಿದೆ ಸರ್, ಥ್ಯಾಂಕ್ ಯು ಸರ್. ದ ಕ್ವಾಲಿಟಿ ಸೂಪರ್. ಟೆಸ್ಟ್ ಸೀರೀಸ್ ಕಿಟ್ ಬಂತು ಸರ್, ಬೈಂಡಿಂಗ್ ಚಂದ ಇದೆ, ಬೆಸ್ಟ್ ಕ್ವಾಲಿಟಿ ಕ್ವಶನ್ಸ್ ಇದೆ ಸರ್, ಥ್ಯಾಂಕ್ ಯು. ಸೊ ಎಕ್ಸೆಟ್ರಾ ಇನ್ನ ಅನೇಕ ಮಾಡಿದ್ದಾರೆ, ತಾವು ಆಮೇಲೆ ಓದ್ತಾ ಕೂತ್ಕೋಬಹುದು. ಮನೆಗೆ ಟೆಸ್ಟ್ ಸೀರೀಸ್ ಅನ್ನು ನೋಡಿದಾಗ ಪ್ರಾಮಾಣಿಕವಾಗಿ ನನಗೆ ಅನಿಸಿದ್ದು ಸರ್, ಈ ಕಾರ್ಯಕ್ರಮದ ಹಿಂದೆ ನಿಮ್ಮ ಮತ್ತು ನಿಮ್ಮ ತಂಡದ ಶ್ರಮ ಇದೆ, ಎಕ್ಸೆಟ್ರಾ. KE ಮತ್ತೆ KEಗಿಂತ ಮೊದಲೇ KE ಅಷ್ಟೇ ಗುಣಮಟ್ಟದ ಪರೀಕ್ಷೆಯನ್ನು ಎದುರಿಸಿ ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳಲು ಪ್ರೈಮ್ಸ್ ಕ್ಲಾಸಸ್ ಪರಿಶ್ರಮ ಅದ್ಭುತವಾಗಿದೆ. ನಿಮಗೂ ನಿಮ್ಮ ತಂಡದವರಿಗೂ ಶುಭಾಶಯಗಳು. I have not opened this test kit yet,
but I already know one thing, every rupee I spend is worth it. Your quality has always been your identity. Good quality is never expensive, it is always valuable. The clarity we get from your classes and you, etc., etc. Thank you for you always putting students first and maintaining such high quality standard, etc., etc. So yes sir, ಇದು ಕೂಡ ಗ್ರೂಪ್ ಅಲ್ಲೇ ಮೆಸೇಜ್ ಆಗಿರ್ತಕ್ಕಂಥದ್ದು. ಎಸ್ ಸರ್, ಎ ಬಿಗ್ ಸಲ್ಯೂಟ್ ಫಾರ್ ಟೇಕಿಂಗ್ ದಿಸ್ ಇನಿಷಿಯೇಟಿವ್, ನಾಟ್ ಓನ್ಲಿ ಫಾರ್ ದ ಟೆಸ್ಟ್ ಕಿಟ್, ಎ ಬಿಗ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಫೋರ್ಡಬಲ್ ಟಾಪ್ ಕ್ವಾಲಿಟಿ classes and your explanation gives a thrill to know more about etc., etc. Received test kit sir. Sir, really you have put lot of efforts. Can you see your hard work through your work? You did test series subject wise, full length, current affairs, communications, everything included. Really worth it buying. ಸೊ ಒಂದ್ಸತಿ ಆಮೇಲೆ ನೋಡ್ಕೊಂಬಿಡಿ, ಎಲ್ಲವನ್ನು ಕೂಡ ಓದ್ಲಿಕ್ಕಾಗಲ್ಲ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳೋಗಿದ್ರೆ ತಾವು ನೋಡ್ಕೋಬಹುದು. ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಒಂದು ಟೆಸ್ಟ್ ಸೀರೀಸ್ನ ಅಥವಾ ಕ್ಲಾಸಸ್ನ ಕ್ವಾಲಿಟಿ ಈಗ ಆಲ್ರೆಡಿ ತೆಗೆದುಕೊಂಡು ಸೀರಿಯಸ್ ಆಸ್ಪಿರೆಂಟ್ ಏನ್ ಸಾಲ್ವ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ. ವೆರಿ ಥಾಟ್ಫುಲ್ ಟೆಸ್ಟ್ ಸೀರೀಸ್ ಕಿಟ್ ಸರ್, ಎಕ್ಸಾಮ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ರಿಸೀವಿಂಗ್ ದ ಕಿಟ್. I am from Sakaleshwara, received the test series along with the pen. Thank you so much for your thoughtful gift and support. I am from Asan, test kit received, thank you so much, glad to have a teacher like you sir, etc., etc. ನೋಡಿ, ಇದು ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಲೈಬ್ರರಿಯಲ್ಲಿ ನಮ್ಮ ಟೆಸ್ಟ್ ಕಿಟ್ ಅನ್ನ ಸಾಲ್ವ್ ಮಾಡ್ತಿರ್ತಕ್ಕಂಥದ್ದು. ಸರ್, ನಿಮ್ಮ ಸೇವೆಗೆ ನಾವು ಯಾವುದು ಮರೆಯೋದಿಲ್ಲ ಸರ್. ಕಡಿಮೆ ಹಣದಲ್ಲಿ ಇಷ್ಟು ಉತ್ತಮವಾದ ಮಾದರಿ ಪರೀಕ್ಷೆ ಕೊಟ್ಟಿದ್ದೀರಿ, ನಿಮ್ಮಿಂದ ಬಹಳ ಸಹಾಯ ಆಯಿತು ಸರ್. ರಾಘವೇಂದ್ರನ ಆಶೀರ್ವಾದ ಇರಲಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಮೆಂಟರ್ಶಿಪ್ ಟೆಸ್ಟ್ ಸೀರೀಸ್ ತುಂಬಾ ಹೆಲ್ಪ್ ಆಯಿತು ಸರ್, ಥ್ಯಾಂಕ್ ಯು ಸರ್. ಇದು ನಮ್ಮ ಮೊನ್ನೆ PC ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿ ಕೊಟ್ಟಿರ್ತಕ್ಕಂಥದ್ದು. ತಾವು ಆಮೇಲೆ ನೋಡ್ಕೊಳ್ಳಿ ಅದನ್ನ. ಈಗ ನಾನು ಬರ್ತೀನಿ ನೋಡಿ, ಯಾವುದೇ ಒಂದು ಟೆಸ್ಟ್ ಆಗಿರ್ಬೋದು, ಟೆಸ್ಟ್ ಅನ್ನ ಸಾಲ್ವ್ ಮಾಡಿ ಹೇಗೆ ಜಾಯ್ನ್ ಆಗೋದು ಅದೆಲ್ಲ ನಾನು ಆಮೇಲೆ ಹೇಳ್ತೇನೆ. ಟೆಸ್ಟ್ ಅನ್ನ ಹೇಗೆ ಜಾಯ್ನ್ ಆಗೋದು, ಎಲ್ಲಿ ಪೇಮೆಂಟ್ ಮಾಡಬೇಕು, ಎಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಕಳಿಸ್ಕೊಡ್ಬೇಕು, ಅದನ್ನ ಆಮೇಲೆ ಹೇಳ್ತೀನಿ. ಯಾವುದೇ ಒಂದು ಟೆಸ್ಟ್ ಅನ್ನ ಸಾಲ್ವ್ ಮಾಡಿ, ಯಾವುದೇ ಇನ್ಸ್ಟಿಟ್ಯೂಷನ್ದು ಜಸ್ಟ್ ರ್ಯಾಂಡಮ್ ಆಗಿ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ರೆ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ತಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಈಚ್ ಅಂಡ್ ಎವ್ರಿಥಿಂಗ್, ಎಲ್ಲ ಕ್ವಶನ್ ಕೂಡ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತೇಳಿ ಈ ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ. ರಿವಿಷನ್ ಹೇಗೆ ಮಾಡಬೇಕು, ಕೊನೆ 20 ರಿಂದ 30 ದಿನಗಳಲ್ಲಿ ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ವಿಡಿಯೋವನ್ನ ಹಾಕಿದೀವಿ. ಫಸ್ಟ್ ಈ ವಿಡಿಯೋ ನೋಡಿದ ನಂತರನೇ ನೀವು ಟೆಸ್ಟ್ ಅನ್ನ ಸಾಲ್ವ್ ಮಾಡ್ತಾ ಬನ್ನಿ, ಅದನ್ನ ರಿವೈಸ್ ಮಾಡ್ತಾ ಬನ್ನಿ. ಇಲ್ಲ ರಿವೈಸ್ ಮಾಡ್ಲಿಲ್ಲ ಅಂದ್ರೆ ತಾವು ತೆಗೆದುಕೊಂಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಒಂದು. ಎರಡನೇ ವಿಚಾರವನ್ನ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಏನು ಅಂದ್ರೆ, ಜಸ್ಟ್ ನಾವೇನ್ ನಿಮಗೆ ಮನೆ ಕಳಿಸ್ತೀವಲ್ಲ ಒಂದಷ್ಟು ಟೆಸ್ಟ್ ಅನ್ನ, ಅಷ್ಟನ್ನ ಸಾಲ್ವ್ ಮಾಡಿದ್ರೆ ಸಾಕಾಗಲ್ಲ. ಅದರ ಸಿನಾಪ್ಸಿಸ್, ಡೀಟೇಲ್ ಸಿನಾಪ್ಸಿಸ್ ಇರುತ್ತೆ, ಅದನ್ನ ನೋಡ್ಬೇಕು. ಅಷ್ಟನ್ನ ಸಾಲ್ವ್ ಮಾಡಿದ್ರೆ ಸಾಕಾಗಲ್ಲ. ಇದ್ರ ಜೊತೆಗೆ ಒಂದು 20 ಟೆಸ್ಟ್ ಅನ್ನ ಫ್ರೀ ಆಗಿ ಕೊಟ್ಟಿರ್ತೀವಿ. ಅದರಲ್ಲಿ ಎಸ್ಪೆಷಲಿ ಸೈನ್ಸ್, ಮೊನ್ನೆ PC ಎಕ್ಸಾಮ್ ಅಲ್ಲಿ ಸರ್ ಸೈನ್ಸ್ ಮಿನಿ UPSC ಅದು ಇದು ಎಕ್ಸೆಟ್ರಾ ಏನೇನೋ ಹೇಳ್ತಾ ಇದ್ರು ವಿದ್ಯಾರ್ಥಿಗಳು. ಒಂದು 5 ರಿಂದ 6 ಕ್ವಶನ್ ನಿಮಗೆ ಫ್ರೀಯಾಗಿ ಒಂದು ಟೆಸ್ಟ್ ಕೊಟ್ಟಿದ್ದೀವಿ. NCERT ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಕೋರ್ಸ್ ತೆಗೆದುಕೊಂಡವ್ರಿಗೆ, ಅಂದ್ರೆ ಸಾರಿ ಈ ಟೆಸ್ಟ್ ಕಿಟ್ ಅನ್ನ ತೆಗೆದುಕೊಂಡವ್ರಿಗೆ ಆಪ್ ಅಲ್ಲಿ ಫ್ರೀ ಇದಾವೆ ಒಂದು 20 ಟೆಸ್ಟ್. ಅದರಲ್ಲಿ ಒಂದು ಟೆಸ್ಟ್ NCERT ಬೇಸ್ಡ್ ಅಂತ ಇದೆ ಸೈನ್ಸ್. ಅದೊಂದೇ ಟೆಸ್ಟ್ ಮತ್ತೆ ಆ ಟೆಸ್ಟ್ ನ ಸಿನಾಪ್ಸಿಸ್ ಇಂದ ತುಂಬಾ ಪ್ರಶ್ನೆಗಳು ರಿಪೀಟ್ ಆಗಿದೆ. ಸೊ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮನೆಗೆ ಒಂದಿಷ್ಟು ಕಳಿಸಿದ್ರೆ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು ಅಂತ ಅನ್ಕೋಬೇಡಿ. ಫ್ರೀಯಾಗಿ ಅಂತ ಏನ್ ಕೊಟ್ಟಿದೀವಲ್ವಾ, ಅದು ತುಂಬಾ ಕ್ವಾಲಿಟಿ ಇದಾವೆ. ಸೊ ಅದು ನಿಮ್ಮ ಪ್ರಿಪ್ರೇಷನ್ ಅಂದ್ರೆ ಫ್ರೀಯಾಗಿ ಏನು 20 ಕೊಟ್ಟಿರ್ತೀವಿ, ಮನೆಗೆ ಏನು ಒಂದು 14-15 ಕಳಿಸಿರ್ತೀವಿ, ಮತ್ತೆ 22 ಏನ್ ಕಳಿಸಿರ್ತೀವಿ ಮನೆಗೆ. ಅದ್ರ ಜೊತೆಗೆ ಈ ಆನ್ಲೈನ್ ಅಲ್ಲಿ ಫ್ರೀ ಕೊಟ್ಟಿರೋದನ್ನು ತಾವು ನೋಡ್ಬೇಕಾಗತ್ತೆ. 2. ಮೂರನೇ ವಿಚಾರ, ನಾವೀಗ ಆಲ್ರೆಡಿ ಕಂಪ್ಲೇಂಟ್ ಮಾಡಿದೀವಿ. ಧಾರವಾಡದಲ್ಲಿ ಒಬ್ರು ನಮ್ ಟೆಸ್ಟ್ ಕಿಟ್ ಅನ್ನ ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾವ್ರೆ. ಅದನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಭ ಆಗಲ್ಲ, ನಷ್ಟ ಆಗತ್ತೆ. ಯಾಕೆ ಗೊತ್ತಾ, ನಾವು ಆನ್ಲೈನ್ ಅಲ್ಲಿ ಒಂದು 20 ಟೆಸ್ಟ್ ಕೊಟ್ಟಿದೀವಲ್ವಾ, ಅದನ್ನ ಆ ಜೆರಾಕ್ಸ್ ಅಂಗಡಿಯವ್ರು ನಿಮಗೆ ಕೊಡ್ತಿಲ್ಲ, ಕೊಡಕ್ಕೂ ಸಾಧ್ಯ ಇಲ್ಲ, ಬಿಕಾಸ್ ಆನ್ಲೈನ್ ಅಲ್ಲಿ ಇದೆ ಅದು. ನೀವೇನ್ ಮಾಡ್ತೀರಾ, ಒಂದು 100-200 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಲೋ ಕ್ವಾಲಿಟಿ ಪೇಪರ್ ಹಾಕಿ ಪ್ರಿಂಟ್ ಹಾಕಿ ಕೊಡ್ತಾನ ಅವನು, ಅದನ್ನ ತೆಗೆದುಕೊಂಡು ಹೋಗ್ತಿದ್ದೀರಾ, ಎಕ್ಸ್ಟ್ರಾ ಟೆಸ್ಟ್ ನಿಮಗೆ ಸಿಗ್ತಾ ಇಲ್ಲ. ದೆನ್ ನಾವು ಇಲ್ಲಿಗೆ ಬರೋಣ. ಈಗ ಅರೌಂಡ್ KS ಅವ್ರಿಗೆ PC PSI ಮತ್ತೆ ಇತರೆ KE ಎಕ್ಸಾಮ್ಗಳಿಗೆ ಏನು ಓದ್ತಾ ಇರ್ತೀರಲ್ವಾ, PC PSI ಇತರೆ KE ಎಕ್ಸಾಮ್ಗಳಿಗೆ ಅವರು ಅಟ್ಲೀಸ್ಟ್ KS ಅಂತದ ಟೆಸ್ಟ್ ಅನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. 15 ಪೇಜ್ 20 ಪೇಜ್ ಇರೋದು ಬೇಡ, ಮಿನಿಮಮ್ 40 ರಿಂದ 60 ಪೇಜ್ ಇರಬೇಕು. ಅಷ್ಟು ಟೆಸ್ಟ್ ಅನ್ನ
ಅಷ್ಟು ದೊಡ್ಡ ಟೆಸ್ಟ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಬಿಕಾಸ್ ಮೊನ್ನೆ ಕ್ವಶನ್ ಪೇಪರ್ ನೋಡಿದ್ರೆ ಮೋರ್ ದೆನ್ 40 pages ಇತ್ತು. ಸೊ ನೀವು ಇದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಬಿಲೀವ್ ಮಿ, ನಮ್ಮ ಒಬ್ಬ ವಿದ್ಯಾರ್ಥಿ 5-6 ವರ್ಷದಿಂದ ಓದ್ತಾವ್ರೆ, ಅವ್ರಿಗಿನ್ನ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿ ಫಸ್ಟ್ ಅಟೆಂಪ್ಟ್ ಅಷ್ಟೇ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಷ್ಟು ಮಾಡಿರೋದ್ ಕಾರಣ ಈ ರೀತಿಯ ಟೆಸ್ಟ್ ಸೀರೀಸ್ ಮತ್ತೆ ನಮ್ಮ ಕ್ಲಾಸಸ್. ಸೊ ಇಲ್ಲಿ ನೋಡಿ, ಕ್ವಿಕ್ ಆಗಿ ಬರ್ತೀನಿ. ಈಗ ಯಾವ್ಯಾವ ಅವೈಲಬಲ್ ಇದಾವೆ ಅಂದ್ರೆ ತುಂಬಾ ಕಡಿಮೆ ಅವೈಲಬಲ್ ಇದಾವೆ. KS ಅಂತೇಳಿ ಒಂದು ಟೆಸ್ಟ್ ಸೀರೀಸ್ ಇದೆ. PCPSI ನವರು ಕೂಡ ಅಥವಾ ಇತರೆ ಎಕ್ಸಾಮ್ಗಳು ಏನು ಓದ್ತಿರಲ್ಲ ಅವರು ಕೂಡ ಇದನ್ನೇ ಜಾಯ್ನ್ ಆಗಿ, ಬಿಕಾಸ್ ಈ ಹಂತದ ಪ್ರಶ್ನೆ ಪತ್ರಿಕೆಗಳನ್ನ ತಾವು ಅಟೆಂಡ್ ಮಾಡಬೇಕು. ಅದರಲ್ಲಿ 7 ಸಬ್ಜೆಕ್ಟ್ ವೈಸು, 7 ಫುಲ್ ಲೆಂತ್. ನೆಕ್ಸ್ಟ್ ಒಂದು ಕರೆಂಟ್ ಅಫೇರ್ಸ್, 1 year ಕರೆಂಟ್ ಅಫೇರ್ಸ್ ಒಳಗೊಂಡಿರ್ತಕ್ಕಂಥ ಟೆಸ್ಟ್ ಸೀರೀಸ್. ಸೊ ಟೋಟಲ್ ಇಷ್ಟು ಟೆಸ್ಟ್ ನಿಮ್ಮ ಮನೆಗೆ ಬರ್ತವೆ. ಅದ್ರ ಜೊತೆಗೆ ಆನ್ಲೈನ್ ಅಲ್ಲಿ NCERT ಬೇಸ್ಡ್ ಮತ್ತೆ ಸಬ್ಜೆಕ್ಟ್ ವೈಸು ಫುಲ್ ಲೆಂತ್ ಒಂದು 20 ಫ್ರೀ ಸಿಗ್ತವೆ. ಒಟ್ಟು 35 ಟೆಸ್ಟ್ ನಿಮ್ಮನೆಗೆ ಬರೋದು ಒಂದಷ್ಟು, ಈ ಆನ್ಲೈನ್ ಅಲ್ಲಿ ಒಂದಷ್ಟು ಫ್ರೀ. 15 ನಿಮ್ಮನೆಗೆ ಬರ್ತವೆ, 20 ಆನ್ಲೈನ್ ಅಲ್ಲಿ ಫ್ರೀ ಸಿಗುತ್ತೆ. ಒಟ್ಟು 35ಕ್ಕಿಂತ ಅಧಿಕ ಟೆಸ್ಟ್. ಅದ್ರ ಜೊತೆಗೆ 3 ಸಬ್ಜೆಕ್ಟ್ ಕ್ಲಾಸ್ ಫ್ರೀ ಆಗ್ತಾ ಹೋಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನ್, ಎಕನಾಮಿ, ಎನ್ವೈರನ್ಮೆಂಟ್, ಇದು ಫ್ರೀ ಆಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು. ಕೇವಲ 739. ಎಲ್ಲಿ ಜಾಯ್ನ್ ಆಗ್ಬೇಕು ನಾನು ಹೇಳ್ತೀನಿ. ನೆಕ್ಸ್ಟ್ VAO SDA FDA ಟೆಸ್ಟ್, 47ಕ್ಕಿಂತ ಅಧಿಕ ಟೆಸ್ಟ್ ನಿಮ್ಮನೆಗೆ ಬರ್ತಕ್ಕಂಥದ್ದು. 8 ಕಮ್ಯುನಿಕೇಶನ್ ಬರ್ತವೆ, 7 ಸಬ್ಜೆಕ್ಟ್ ವೈಸ್ ಬರ್ತವೆ, 1 year ಕರೆಂಟ್ ಅಫೇರ್ಸ್ ಕವರ್ ಆಗಿರ್ತಕ್ಕಂಥದ್ದು, ಜೊತೆಗೆ ಫುಲ್ ಲೆಂತ್ 7 ಬರ್ತವೆ. ಇಷ್ಟು ಒಟ್ಟು 22 ನಿಮ್ಮ ಮನೆಗೆ ಬರ್ತವೆ. ಫ್ರೀಯಾಗೆ 25 ಟೆಸ್ಟ್ ಆನ್ಲೈನ್ ಕೊಡ್ತೀವಿ ನಿಮಗೆ. ಟೋಟಲ್ 47 ಟೆಸ್ಟ್. ಅದರಲ್ಲಿ NCERT ಸಬ್ಜೆಕ್ಟ್ ವೈಸ್ ಫುಲ್ ಲೆಂತ್ ಎಲ್ಲವೂ ಕೂಡ ಇರುತ್ತೆ. ಸೊ ಒಟ್ಟು 914 ರೂಪಾಯಿ. ಈಗ ತಾವು ಯೋಚನೆ ಮಾಡ್ತಿರ್ತಾರೆ, ಸರ್ ನಾನು PC ಓದ್ತಾ ಇದ್ದೀನಿ, VAO ಬರ್ತೀನಿ ಅಂದ್ರೆ ಬೆಸ್ಟ್ ಇದಕ್ಕೆ ಹೋಗಿ. ಬಿಕಾಸ್ ಇಲ್ಲಿ GS ನಿಮ್ಗೆ KS ಲೆವೆಲ್ಗೆ ಇರುತ್ತೆ. ಸರ್ ನಾನು KS ಬರಿತಾ ಇದ್ದೀನಿ, VAO ಬರಿತೀನಿ ಅಂದ್ರೆ ಇದಕ್ಕೆ ಹೋಗಿ. ಬಿಕಾಸ್ ನಿಮ್ಗೆ ಇಲ್ಲಿ ಕಮ್ಯುನಿಕೇಶನ್ ಎಕ್ಸ್ಟ್ರಾ ಸಿಗುತ್ತೆ. ಸರ್ ನಾನು PC PSI KS ಅಷ್ಟೇ ಬರಿತೀನಿ ಎಕ್ಸೆಟ್ರಾ ಅಂದ್ರೆ ಈ ಟೆಸ್ಟ್ ಹೋಗಿ. ಅದ್ರ ಜೊತೆಗೆ ನಾವು ಈ ಟೆಸ್ಟ್ ಏನಿದಾವಲ್ಲ KS PC PSI ಅರೌಂಡ್ 500 ಎಕ್ಸ್ಟ್ರಾ ಓಡಿಸಿದ್ವಿ, 2000ಕ್ಕಿಂತ ಜಾಸ್ತಿ ಖರ್ಚಾಗಿದ್ದಾವೆ. ಅದರಲ್ಲಿ ಈ ವಿಡಿಯೋ ಮಾಡೋ ಅಷ್ಟರಲ್ಲಿ 300 ಖರ್ಚಾಗಿದೆ, 350 ಖರ್ಚಾಗಿದೆ. ಇನ್ನು 150 ಅಷ್ಟೇ ಟೆಸ್ಟ್ ಇದಾವೆ. ಬಟ್ VAO ಏನಿದೆಯಲ್ಲ ಇದಿದೆ, ಇದು 500 ಓಡಿಸಿರೋದ್ರಲ್ಲಿ 200 ಅಷ್ಟೇ ಖಾಲಿ ಆಗಿದೆ, 300 ಇನ್ನ ಇದೆ VAO. ಜೊತೆಗೆ ಸರ್ ನಮಗೆ ಕಮ್ಯುನಿಕೇಶನ್ ಅಷ್ಟೇ ಸಾಕು ಸರ್ ಅಂದ್ರೆ 10 ಟೆಸ್ಟ್ ಬರ್ತವೆ, 8 ನಿಮ್ಮ ಮನೆಗೆ ಬರ್ತವೆ, 1-2 ಆನ್ಲೈನ್ ಅಲ್ಲಿ ಸಿಗ್ತವೆ. ಸೊ ಈ ಬರೀ ಕಮ್ಯುನಿಕೇಶನ್ ಟೆಸ್ಟ್ ಅಷ್ಟೇ ಬೇಕು ಅಂದ್ರೆ 350 ರೂಪಾಯಿ ಅಷ್ಟೇ. ಇದು ಬರೀ ಕಮ್ಯುನಿಕೇಶನ್ ಟೆಸ್ಟ್. ಇಷ್ಟನ್ನು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಜಾಯ್ನ್ ಆಗ್ಬೇಕು ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಆಪಿಗೆ ಹೋಗ್ಬೇಕು. ಆಪಿಗೆ ಹೋಗಿ ನಿಮ್ ನಂಬರ್ ಅನ್ನ ಹಾಕಿ ಲಾಗಿನ್ ಆಗ್ಬೇಕು. ಲಾಗಿನ್ ಆದ ನಂತರ ನೀವೇನು ಲಾಗಿನ್ ಆಗಿರ್ತೀರ ಅಲ್ಲಿ ಟೆಸ್ಟ್ ಸೀರೀಸ್ ಅಂತ ಹೇಳಿ ಅಥವಾ ಲೈವ್ ಕೋರ್ಸಸ್ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಪ್ ಅಲ್ಲಿ ನೀವು ನಂಬರ್ ಎಲ್ಲ ಹಾಕಿ ಲಾಗಿನ್ ಆದ ನಂತರ, ನಿಮ್ ನೇಮ್ ಎಲ್ಲ ಹಾಕಿ ಲಾಗಿನ್ ಆದ ನಂತರ, ಸೊ ಅಲ್ಲಿ ನಿಮ್ಗೆ KS ಟೆಸ್ಟ್ ಅಂತ ಇರುತ್ತೆ, ಅದನ್ನ ಜಾಯ್ನ್ ಆಗ್ಬೋದು. ಜೊತೆಗೆ VAO ಟೆಸ್ಟ್, ಮನೆಗೆ ಟೆಸ್ಟ್ ಅಂತ ಇರುತ್ತೆ, ಅದನ್ನ ಜಾಯ್ನ್ ಆಗ್ಬೋದು. ಅಲ್ಲಿ ಜಾಯ್ನ್ ಆದ ನಂತರ ತಮ್ಮ ವಿಳಾಸವನ್ನು, ಅಡ್ರೆಸ್ ಅನ್ನ 7026132710ಗೆ ತಾವು ಕಳಿಸ್ಬೇಕಾಗತ್ತೆ. ಸೊ ಕಳ್ಸಿದ್ರೆ 2 to 3 days ಅಲ್ಲಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಲಿಮಿಟೆಡ್ ಸ್ಟಾಕ್. ಇದಾದ ನಂತರ ನಾವು ಓಡಿಸಲ್ಲ, ಬರೀ ಆನ್ಲೈನ್ ಕೊಟ್ಬಿಡ್ತೀವಿ. ಮತ್ತೆ ಇವನ್ನ ಪ್ರಿಂಟ್ ಓಡಿಸಲ್ಲ, ಆನ್ಲೈನ್ ಅಷ್ಟೇ ಕೊಡ್ತೀವಿ. ಬೇಗ ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಡಿಕೋಡ್ ಸೈನ್ಸ್ ಇನ್ನೊಂದು 15 ದಿನದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಬುಕ್ಸ್ ರಿಲೀಸ್ ಆಗುತ್ತೆ. ಕಮ್ಯುನಿಕೇಶನ್ ಪೇಪರ್ ಬೇಕು ಅಂದ್ರೆ 1499 ಕಂಪ್ಲೀಟ್ ಕ್ಲಾಸಸ್ ಇದೆ, ಅವೈಲಬಲ್ ಇದೆ. ಕಂಪ್ಲೀಟ್ ಕೋರ್ಸಸ್ ಇದೆ, ಯಾವ್ದು ಬೇಕು ನೋಡಿ ನೀವು ಅವನ್ನ ನೋಡ್ಕೋಬಹುದು. ನಿಮ್ಮ ಪ್ರಶ್ನೆಯನ್ನ ನೋಡ್ಕೋತೀನಿ ಈಗ. ಸರ್ ಆಲ್ರೆಡಿ ಪರ್ಚೇಸ್ ಯುವರ್ ಕ್ಲಾಸಸ್, ಪ್ಲೀಸ್ ಓನ್ಲಿ ಟೆಸ್ಟ್ ಕಿಟ್. ಟೆಸ್ಟ್ ಕಿಟ್ ತಾವು ಪರ್ಚೇಸ್ ಮಾಡ್ಬೋದು ಸರ್, ತೊಂದರೆ ಇಲ್ಲ ಸರ್. KSRP ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. Sir, I am the mother of 2 kids. I have yet to receive your test kit. I am preparing for KPSC, KEA, AE because your motivation, and I am also working hard for the KS films. I am a little grateful. 100% ಕೊಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಪ್ಲೀಸ್ ಗೈಡ್ ಮಿ. ಡೋಂಟ್ ವರಿ ಮ್ಯಾಮ್, 100% ಕೊಡ್ಲಿಕ್ಕೆ ಆಗಲ್ಲ. ನಿನ್ನೆ ಓರಿಯಂಟೇಷನ್ ಸೆಷನ್ ಅನ್ನ ಮಾಡಿದ್ದೀನಿ, ಲೈವ್ ಸೆಕ್ಷನ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ. ಅದರಲ್ಲಿ ಹೌಸ್ ವೈಫು ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ ಯಾವ ರೀತಿ ಟೈಮ್ ಅನ್ನ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. ಅದನ್ನ ನೋಡ್ಕೊಳ್ಳಿ. ಒಂದು 70 to 80% ಆದ್ರೂ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಡೋಂಟ್ ವರಿ, ಆರಾಮಾಗಿರಿ. ಸ್ಟ್ರೆಸ್ ಮಾಡ್ಕೊಂಡ್ರೆ ಅದು ಮರ್ತಾಗುತ್ತೆ, ಸ್ಟ್ರೆಸ್ ಮಾಡ್ಕೋಬೇಡಿ. ಸರ್ ನಾನು ಆರ್ಡರ್ ಮಾಡಿದ್ರೆ 3 days ಆಯ್ತು, ಬಂದಿಲ್ಲ. ಸರ್ ವೆಯ್ಟ್ ಮಾಡಿ ಸರ್, ನೀವು ಆರ್ಡರ್ ಮಾಡಿದಾಗಿಂದ 3 days ಅಲ್ಲ, ನಾವು
ನೀವು ಮಾಡೋರು ಇವತ್ತು ತೆಗೆದುಕೊಂಡ್ರೆ ನಾವು ಡಿಸ್ಪ್ಯಾಚ್ ಮಾಡೋದೇ ನಾಳೆ. ಸೊ ನಾಳೆಯಿಂದ ವರ್ಕಿಂಗ್ 3 ಡೇಸ್ ಇರಬೇಕು, ಆಗ ಬರುತ್ತೆ. ಸೊ ಇದನ್ನ ವಾಯ್ಸ್ ಮೆಸೇಜ್ ಮಾಡಿ. ಮುಗೀತು, ಕಂಪ್ಲೀಟ್ ಆಯ್ತು ಇಷ್ಟೇ. ನಾನು ಹುಡ್ಬೋದಾ? ಇನ್ನ ಏನೋ ಡೌಟ್ ಇಲ್ಲ ಅಲ್ವಾ? ಮತ್ತೆ ರೀ ಇವಾಗ ಕ್ಲಾಸ್ ಇಲ್ರಿ ಶಿಲ್ಪಾ ಮ್ಯಾಮ್, ಇದನ್ನೇ ನಾನು ಮಾಡ್ಲಿಕ್ಕೆ ಬಂದಿದ್ದೆ, ಕ್ಲಾಸ್ ಇಲ್ಲ. ಸರ್ ಐ ಪರ್ಚೇಸ್ VAO ಟೆಸ್ಟ್ ಕಿಟ್, ಇಟ್ಸ್ ಎನಫ್ ಟು ಪರ್ಚೇಸ್ KS? ಬೇಡ KS ಏನ್ ಪರ್ಚೇಸ್ ಮಾಡಬೇಡಿ. ನೀವು VAO ಪರ್ಚೇಸ್ ಮಾಡಿದ್ರೆ ಅಂದ್ರೆ VAOಗೂ ನಾವು KS ಅಂತಂದ್ರೆ GS ಕೊಟ್ಟಿದೀವಿ, ಬಟ್ ಎಕ್ಸ್ಟ್ರಾ ಕಮ್ಯುನಿಕೇಶನ್ ಆಗಿರುತ್ತೆ ಅಷ್ಟೇ. KS ಏನ್ ಮಾಡಬೇಡಿ ಸರ್. ಆಲ್ರೆಡಿ ಟೆಸ್ಟ್ ಕಿಟ್ ತೆಗೆದುಕೊಂಡಿದ್ರಲ್ವಾ? ಯಾವ ರೀತಿ ರಿವಿಷನ್ ಮಾಡ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡ್ಕೊಂಡೆ ತಾವು ಸ್ಟಾರ್ಟ್ ಮಾಡಿ. ಸುಮ್ಮನೆ ಅಟೆಂಡ್ ಮಾಡಿದ್ರೆ ಯೂಸ್ ಆಗಲ್ರಿ. ಕ್ಲಿಯರ್?